ಅಯ್ಯೋ, ಬೆಳಗ್ಗೆಯಿಂದ ಕೆಲಸ ಮಾಡಿ ಮಾಡಿ ಸಾಕಾಗೈತೆ. ಒಂದಿಟ್ಟು ಕುಂದ್ರಬೇಕಂದ್ರೂ ಕುಂದ್ರಕ್ಕಾಗತ್ತಿಲ್ಲ. ಅಯ್ಯೋ, ನಾನು ಯಾಕಾದರೂ ಇಷ್ಟು ಜಲ್ದಿ ಮದುವೆ ಆಗಿ ಇವ್ರ ಮನೆಗೆ ಬಂದ್ನೋ ಏನೋ. ಅಲ್ಲ, ಎಲ್ಲದಕ್ಕೂ ಬೈತಾರ, ಎಲ್ಲದಕ್ಕೂ ಬೈಸ್ಕೋಬೇಕು. ಏನು ಮಾಡಲಿವ ನಾನು? ಇಲ್ಲಿ ಕೊಡ ಇಟ್ಟ ಇಲ್ಲೇ ಸ್ವಲ್ಪ ಹೊತ್ತ ಕುಂದಿರ್ತೀನಿ. ಅಯ್ಯೋ, ಯಾಕೋ ನಡ ಬೇರೆ ಭಾಳ ಸಾತದ. ಅಯ್ಯೋ ದೇವ್ರ, ಎಂಥ ಪರಿ ನಡಾನು ಸಾತದ. ಸವಿತಾ, 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 ಏನಕ್ಕ ಎದಕ್ಕೆ ಕರೆಯಾಕತ್ತಿದಿ? ಒಂದು ಸುಮ್ಮನೆ ಸವಿತಾ ಸವಿತಾ ಅಂತ ಹೇಳಿ. ಅಲ್ಲ, ನಿಂದು ಇವತ್ತು ಪಾಳೆ ಐತಿ ನೀರು ತರೋದು. 2 ಕೊಡ ನೀರು ತಂದು ಹಾಕೋರಾಗ ರಗಡಾತೀನಿ ನಿನಗೆ. ನಾನು ಒಂದು ವಾರ ನಾನು ನೀರು ತಂದು ಹಾಕ್ತಾನೆ, ಆರಾಮ್ ಮನೆದೆಲ್ಲ ಹೊರೆ ಮಾಡ್ಕೊತಿರ್ತಿದ್ದಿ. ಅವಾಗ ನಿಂಗೆ ಏನು ಅನ್ಸಂಗಿಲ್ಲ. ಇವಾಗ 2 ಕೊಡ ತಂದು ಹಾಕೋರಾಗ ಅಂದ್ರೆ ಸಾಕಾಗ್ಬಿಡ್ತೇನೆ ನಿನಗೆ. ಹಂಗಲ್ಲ ಸೈತಾ, ಯಾಕೋ ಇವತ್ತು ಭಾಳ ನಡಾನು ಸಾತದ. ಏನು ಮಾಡ್ಬೇಕಂತ ಗೊತ್ತಾಗವಲ್ದು. ಹೊಟ್ಯಾಗ ಬೇರೆ ಕೂಸೈತಿ. ಇಂಥದ್ರಾಗ ಕೂಸಿನ ಹಿಡ್ಕೊಂಡು ನೀರು ತರತ್ತೀನಿ. ಅದಕ್ಕೆ 2 ಕೊಡ ಅದಾವು, ಹೋಗಿ ತೊಗೊಂಡು ಬಾರ. ಯಾಕೋ ಭಾಳ ನಡಾನು ಸಾಕತ್ತದ. ಮೊದಲ 7 ಬೇರೆ ಅದನ. ಏನಾರ ಆದ್ರೆ ಏನು ಮಾಡೋದು? ಹಾಂ, ನಿನಗೂ ಹಿಂಗಿದ್ದಾಗ ನಾನು ಹಂಗೆ ಮಾಡ್ತೇನೆ ತಗೋರ. ಸರಿತಾ, ಕೈ ಮುಗಿತಾನ. ಇವತ್ತು ನಡ ಭಾಳ ಉಸೋದಕ್ಕೆ ಹೇಳಾಕತ್ತೆ ನಿನಗೆ. ಅಲ್ಲಕ್ಕ, ನಿನ್ನ ಕೆಲಸ ನೀನು ಮಾಡ್ಕೊ, ನಾನು ಯಾಕೆ ಮಾಡಲಿ? ನೀನು ಹೊಟ್ಟಿಲಿದ್ರೆ ನಾನೇನು ಮಾಡ್ಬೇಕಾ? ಏನು ನಾನೇ ನಿನಗೆ ಬಂದು ಹೇಳಿದ್ದೇನೆ ನೀನು ಹೊಟ್ಟಿಲು ಉಳಿ ಇದು ಇದನ್ನೆಲ್ಲ ಮಾಡಬೇಕು ಬಿಡಬೇಕು ಅಂತ ಮೊದಲೇ ಏನಾರ ನಾನು ಖಂಡಿತವಾಗಿ ಏನು ಇದನ್ನು ಮಾಡಿದ್ದೆ ನೀನು? ಇಲ್ಲಲ್ಲ, ನಾನು ಮಾಡಂಗಿಲ್ವ. ನಂದು ಏನು ಹಾರ ಐತೆ ನಾನು ಅಷ್ಟ ಮಾಡಾಕಿ, ನಿಂದು ಏನು ಹಾರ ಐತೆ ಅದು ನೀನು ಮಾಡ. ಇನ್ನು ಹೊಲಕ್ಕೆ ಬೇರೆ ಹೋಗ್ಬೇಕು, ಕಳೆ ಕೀಳಾಕ ಹೋಗ್ಬೇಕಿದ್ರೆ ಬಿಡು. ನಾನು ಮನ್ಯಾಗ ಇವತ್ತು ಅಡುಗೆ ಮಾಡೋದು, ಬಾಂಡೆ ತಿಕ್ಕೋದು, ಒಗ್ಯಾನೋಗಿದ್ದು, ಕಸ ಹೊಡಿದು, ಒನಿ ಒರೆಸೋದು, ಇದಿಷ್ಟ ನನ್ನ ಕೆಲಸ. ಪೂಜೆ ಮಾಡೋದು, ಇದನ್ನು ಬಿಟ್ಟರೆ ಬೇರೆ ಏನಿಲ್ಲ ನೋಡಂದ. ನೀ ಅದು ಮಾಡು ಇದು ಮಾಡು, ನಿನ್ನ ಕೆಲಸ ನನಗೇನಾರ ಹೇಳಿದಿ, ನಾನು ಮಾತ್ರ ಸುಮ್ಮನೆ ಇರಂಗಿಲ್ಲ ನೋಡ್ವಾ. ಅಯ್ಯೋ ದೇವ್ರ, ಆತ್ ಬಿಡವ್ವ, ನಂದು ನಾನ ಮಾಡ್ಕೋತೇನೆ. ಕಷ್ಟನೋ ಸುಖನೋ ಹೆಂಗೋ ನನ್ನ ಹಾರೆ ಐತಿ, ನಾನ ಮಾಡ್ಕೋತೇನೆ. ನಿಂಗೇನು ಹೇಳಂಗಿಲ್ಲ. ಇವತ್ತು ಬಿಡು, ಏನಾರ ತಪ್ಪಾಗಿದ್ರೆ ಕ್ಷಮಿಸ್ಬಿಡುವ, ಕ್ಷಮಿಸ್ಬಿಡು. ಯಾಕೋ ಭಾಳ ತ್ರಾಸಾಗತ್ತೆ ಅನ್ನೋ ಕಾರಣಕ್ಕೆ ಹೇಳಿನಿ, ಇಲ್ಲ ಅಂದ್ರೆ ಹೇಳ್ತಿರ್ಲಿಲ್ಲ. ಅಷ್ಟು ತ್ರಾಸಾದ್ರೆ ನಿಮ್ಮ ಅತ್ತೆ ಅದಾಳಲ್ಲ, ಕರ್ಸು ಮಾಡಿಸ್ಕೊ. ಅದನ್ನ ಬಿಟ್ಟು ನನಗೆ ಯಾಕೆ ಹೇಳ್ತಿದ್ದೀನಿ ನೀನು? ಪಾಪ ಏನೇ ಇದ್ರು ನಿಮ್ಮ ಅತ್ತಿದೆಲ್ಲ ಮಾಡ್ತಿದ್ಯಲ್ಲ, ಕರಿಸ್ಕೊ. ಮಾಡ್ತಾ ಬಂದು ಅತ್ತಿನ ಕರಿ, ಸೈತಾನಲ್ಲ ಬಂದ್ಬಿಟ್ಲಿಲ್ಲ ಹೇಳಾಕ. ಈಕಿದು ನೀರು ನಾನು ತಂದು ಕೊಡ್ಬೇಕಂತ, ತುಂಬಿಸ್ಬೇಕಂತ. ಇಷ್ಟು ದಿನ ನಾನು ಮಾಡ್ಬೇಕಾರೆ ಆಕಿ ಕಣ್ಣಾಗೆ ಕಾಣಿಸ್ತಿರ್ಕಿಲ್ಲೇನು? ಅಲ್ಲೇ ಕುಂತ್ಕೊಂಡ ಮಾಡ್ತಿದ್ದೆ. ಏನಾರ ಒಂದ್ರ ಹೊರೆ ಮಾಡ್ಯಾಳ ಏನಕ್ಕೆ? ಅಯ್ಯೋ ಬಿಡುವ ಸವಿತಾ, ಏನು ಕೆಲಸ ಭಾಳ ಆಗ್ತೈತಿ. ಇವತ್ತೇ ನನಗೇನು ಅಷ್ಟೇನು ಕೆಲಸ ಆಗಿಲ್ಲ. ಏನರ ಮಾಡ್ಕೋತಾನದು 1 ದಿನ ಹೇಳಿದಿ. ಹಾಂ, ಈಗ ಬಂದುಬಿಟ್ಲಿಲ್ಲ ಹೇಳಾಕ. ಸಾಕ್ಲೇನ, ಸುಮ್ಮನೆ ಇರು. ನಾನು ಹೆಂಗೋ ತ್ರಾಸಾದ್ರೂ ಪರವಾಗಿಲ್ಲ, ಏನಾದರೂ ಪರವಾಗಿಲ್ಲ, ನಾನ ಮಾಡ್ಕೋತಾನೆ. ನನ್ನ ತಪ್ಪೈತಿ. ಅಯ್ಯೋ ಅಮ್ಮ, ಏನಾದರೂ ಮಾಡ್ಕೊಂಡೆ ಹಾಳಾಗಿ ಹೋಗು. ನಿನಗ್ಯಾಕೆ ನಾನು ಹೇಳಿ? ಅದನ್ನ ಬಿಟ್ಟ ಇನ್ನೊಂದ್ಸರಿ ನನಗೆ ಅದು ಮಾಡು, ನೀರು ತಂದಿಡು, ಆ ಕೊಡ ತೊಗೊಂಬ, ಈ ಕೊಡ ತೊಗೊಂಬ ಅಂತ ನನಗೇನು ಹೇಳಕ್ಕೆ ಹೋಗ್ಬೇಡ ನೀನು. ಹಾಂ, ಬಂದುಬಿಟ್ಲಿಲ್ಲ. ಈಗ ನಾ ಹೋಟೆಲಿದ್ದಾಗ ಮಾಡ್ತಾವಂತ. ನಾ ಹೋಟೆಲಿದ್ದಾಗ ನೋಡಿದ್ರಾತ, ಅವಾಗ ಬೇಕಿದ್ರೆ ನಮ್ಮ ಅವ್ವನ ಕರೆಸಿಟ್ಕೋತಾನೆ ಮಾಡಕ್ಕೆ. ನೀನೇನು ಮಾಡೋದು ಬೇಕಾಗಿಲ್ಲ ನನಗೆ. ಅಯ್ಯೋ, ಏನದ ಸೈತಾ, ಎದಕ್ಕೆ ಓದ್ರಾತೀವಿ? ಅಲ್ಲಿ ಕೆಲಸ ನೀನು ಓದ್ರದು ಅಲ್ಲ, ಒಂದ್ಸಲ ಹಾಗೆ ಓದ್ರಬೇಕೇ ಇಲ್ಲ? ಏನು ಇಂಥ ಪರಿ ಓದತ್ತಾರ ಏನು? ನೋಡಕ್ಕ, ಈಗ ನೀ ಬಂದೇನೆ ಅಲ್ಲ, ಒಂದೊಂದು ಕೆಲಸ ಎಲ್ಲರೂ ಹಂಚ್ಕೊಂಡು ಮಾಡಕತ್ತವ ಇಲ್ಲ? ನೀನು ಹೊಲಕ್ಕೆ ಹೋಗಿದ್ದಿ. ಹಾಂ, ನಾನು ಮನೆಯಾಗಿಂದ ಮಾಡ್ತೇನೆ. ಈಕೆ ನೀರು ತರೋದೈತಿ, ಬರೀ ನೀರು ತರೋದು, ಹೊಳಕ್ಕೆ ನಿನ್ನ ಜೊತೆ ಬರೋದು ಆಕಿ ಕೆಲಸ. ನಾ ಮನೆಯಾಗಿಂದ ಎಲ್ಲ ಕಾರ್ಯ ಮಾಡ್ಕೋಬೇಕಾ? ಹಾಂ, ಇಷ್ಟು ದಿನ 1 ವಾರ ಹಾಕಿ ಮಾಡ್ಯಾಳ, ಇನ್ನೊಂದು ವಾರ ನಂದ, ಇನ್ನೊಂದು ವಾರ ಮತ್ತು ನಿಂದ. ಹಾಂ, ಹೀಗೆಲ್ಲ ಉಲ್ಟಾ ಪಲ್ಟಾ ಇರಬೇಕಾದ್ರೆ ಮತ್ತು ಈಗಿಗೆ ನಡಾನು ಸಾತ ಅಂತ ನಾನು ಈಗಿಗೆ ನೀರು ತಂದಿಡು ಸುರಿಬೇಕಂತೇಳಿ. ಈಕೆ ಸುರಿದ್ರೆ ಈಗೆಲ್ಲ ಕಾರ್ಯ ಮಾಡ್ತಾಳೆ ನಂದು ಬಂದು. ಅದಕ್ಕೆ ನನಗೆ ಆಗೋಂಗಿಲ್ಲ ಅಂತ ಹೋದ್ರಿ ಇನ್ನು ನೋಡುವ ನಾನು. ಅಯ್ಯ ಶಿವನ, ನಡಾನು ಸಾಧ್ಯ ಅಲ್ಲ ಲಕ್ಷ್ಮಿ? ನಡಾನು ಸಾಕತ್ತದಿ ಅಲ್ಲ? ನಡಾನು ಸಿದ್ರೆ ಒಂದ್ಸರ ಹೇಳ್ಬೇಕಾ ಇಲ್ಲ ನನಗೆ? ನಾನು ಹೋಗಿ ತರ್ತಿದ್ನಲ್ಲ, ಈಗ ಕರೆದಿದ್ರೆ ನಾನು ಕರೆದ್ಬಿಟ್ಟೆ, ಈಕಿ ನಾ ಕರೆದೇವ ನೀನು. ಹಾಂ, ಅಯ್ಯೋ ಅಕ್ಕ, ಇಲ್ಲ ಆಗಡೆ ಅಷ್ಟು ಸಾತ್ರಕ್ಕಿಲ್ಲ, ಸ್ವಲ್ಪ ಸ್ವಲ್ಪ ಯಾಕೆ ಚುಂಚಿದಂಗೆ ಆಗತ್ತಿತ್ತು. ಈಗ ನೋಡಿದ್ರೆ ಈ ಕೊಡ ಹೊತ್ಕೊಂಬರೋರಾಗ ಭಾಳ ನಡಾನು ಸಾತೆ, ಇಲ್ಲಿ ಮುಂದೂ ಸಾತಿತ್ತು. ಅದಕ್ಕೆ ಸವಿತಾನ ಕರೆದ್ನಿ. ಸವಿತಾ, ಅತ್ತಿ ಇಲ್ಲ, ಒಂದೀಟ ಅವು 2 ಕೊಡ ಅದ ತೊಗೊಂಡು ಬರೋಗವ ಅಂತ ಅನ್ನಿ. ಆದರೆ ಈಕೆ ಹೋದ್ರದ್ಕ ಬೇಡ ಅಂತ ಅನ್ಸೋಂಗಾತು. ಅಷ್ಟಾಗ ನೀನು ಬಂದಕ್ಕ. ಏನು ಮಾಡೋದಕ್ಕ, ಏನು ಮಾಡ್ಬೇಕಂತ ನನಗೆ ಗೊತ್ತಾಗ್ಬಾರ್ದು. ನಡಾಟನು ಸಾಕತ್ತು ಬಿಟ್ಟದ. ಏನ ಮೂಳ ಆಕಿದ ನಡಾನು ಸಾಕಂತ ನೀನು ನೋಡಿದ್ರೆ ನೀ ತರಕ್ಕೆ ಹೋಗಲ್ಲ ಅಂತ ಜಗಳ ಮಾಡತ್ತೇನು? ಸರಿ ಸರಿ ಶಾನೆ ಅದಿ, ಸರಿ ಕಡೆ ಬಾ. ಅಷ್ಟ ನಿನಗೆ ಬೇಕಾಗಿದ್ರೆ ನೀನು ಹೋಗಿ ಮಾಡ. ನನಗೆ ನನ್ನ ಹಾರೆ ಮಾಡೋದೇ ಸಾಕಾಗಿರ್ತೈತಿ, ನೀನು ಇಕ್ಕಿದೊಂದು ಬೇರೆ ಮಾಡಲೇನು? ಹಾಂ, ಯಾರ ಮಾಡ್ಕೊಂತ ಹಾಳಾಗಿ ಹೋಗ್ರಿ. ಈಗ ಹೆಂಗದಿ? ಈಗೂ ಸಾತನ ನಾನು ತರ್ತೇನೆ ತಗೋ. ನಾವು 2 ಕೊಡ ತೊಗೊಂಬಂತ ನಾನು ಇದನ್ನು ತುಂಬಿಸ್ತೇನೆ. ಆಮೇಲೆ ನಾನು ಹೊಲಕ್ಕೆ ಹೋಗ್ತಾನೆ. ನೀನೇನು ಯೋಚನೆ ಮಾಡಬೇಡ. ಅತ್ತಿ ಬಂದು ಕೇಳಿದ್ರೆ ನಾನು ಹೇಳ್ತೇನೆ. ಹಾಂ, ನೀನು ಆರಾಮಾಗಿ ರೆಸ್ಟ್ ಮಾಡ್ಬಾ. ಬಾ, ಒಳಗೆ ಕರ್ಕೊಂಡೋಗಿ ಮಲಗಿಸ್ತಾನೆ. ಅಯ್ಯೋ ಬೇಡ ಅಕ್ಕ, ಪಾಪ ನಿನ್ನ ಹಾರೇನ ನಿನ್ಗೆ ರಗಡಾಗಿರ್ತದ. ಅಂತದ್ರಾಗ ನೀನು ಬಂದ ಈಗ ನನಗೆ ಮಾಡೋದು ಸಾಕು. ಅಯ್ಯೋ ಭಾಳ ಸಾಕತ್ತಿ. ಅಯ್ಯೋ ಅಯ್ಯೋ ಅಕ್ಕ,
ಅಮ್ಮ ನನ್ನ ನಡ ಭಾಳ ಸಾತಿ ಸಾಯೋಂಗಾಗತ್ತೈತಿ ಅಕ್ಕ. ದವಾಖಾನೆ ಕರ್ಕೊಂಡು ಹೋಗ, ನನ್ನ ದವಾಖಾನೆ ಕರ್ಕೊಂಡು ಹೋಗ. ಅಯ್ಯೋ ಶಿವನ, ಈಗೇನು ಹೆರಿಗೆ ಬ್ಯಾನ್ ಬಂದಾವೇನ? ಅಲ್ಲ ನಿಂಗೆ ಬ್ಯಾನ್ ಬರಾಕತ್ತವಲ್ಲ. ಅಯ್ಯೋ ಏನು ಮಾಡ್ದೆ ಇವ ತಾಯಿ, ಏನು ಮಾಡಿದೆ? ಸವಿ ಏನಕ್ಕ ಎದಕ್ಕೆ ಆಗತ್ತಿದ್ದೆ ನನ್ನ? ಅಯ್ಯೋ ಆಕೆಗೆ ಬ್ಯಾನ್ ಬಂದಾವಲಿ, ಆಕಿನೀಗ ದವಾಖಾನೆ ಕರ್ಕೊಂಡು ಹೋಗ್ಬೇಕು. ನಾನು ಆಕಿನ ದವಾಖಾನೆ ಕರ್ಕೊಂಡು ಹೋಗೋಣ. ನೀನು ಮನೆಗಿಂದ ಹೊರೆಲ್ಲ ನೋಡ್ಕೋತೀನ? ದವಾಖಾನಿಗೆ ಯಾಕೆ? ನಾನು ಡಾಕ್ಟರ್ ಹೋಗಿ ಇಲ್ಲೇ ಕರ್ಕೊಂಬರ್ತಾನ, ನೀನು ಇಲ್ಲೇ ಮಲಗಿಸೋದು. ದವಾಖಾನೆ ಕರ್ಕೊಂಡು ಹೋಗಿ ಬರೋರಾಗ ಅಂದ್ರೆ ಆಕೆಗೆ ಎಷ್ಟು ತ್ರಾಸ ಆಗ್ಬೇಡ. ಹೆಂಗೆ ಕರ್ಕೊಂಡು ಹೋಗಕ್ಕೆ ನೀನು? ಚಕಡಿಲ್ಲ ಏನಿಲ್ಲ ಮನ್ಯಾಗ. ನಾನು ಹೋಗಿ ಡಾಕ್ಟರ್ನ ಕರ್ಕೊಂಬರ್ತಾನೆ ತಗೋ. ಅಲ್ಲೇ ಒಳಗೆ ಬೇಕಿದ್ರೆ ರೂಮ್ನಾಗ ಮಲಗಿಸ. ಒಂದಿಟ ಬಿಸಿನೀರು ಕಾಯಕ್ಕೆ ಇಡು, ಅವರೆಲ್ಲ ಕೇಳ್ತಾರ ಅವನ್ನೆಲ್ಲ. ಸರಿ ಹೋಗಂಗಾರ ಜಲ್ದಿ ಹೋಗ. ಅಯ್ಯೋ ಅಮ್ಮ ಆಗತ್ತಿಲ್ಲ. ಅಯ್ಯೋ ದೇವ್ರೇ ಕಾಪಾಡಪ್ಪ. ಏನಾಗಲ್ಲ, ನೀನು ಗಾಬರಿ ಪಡ್ಕೋಬೇಡ, ಏನಾಗೋದಿಲ್ಲ. ನೀನು ಬ್ಯಾನಿ ಕೊಡ, ಕೂಸು ತಾನ ಹೊರಗೆ ಬರ್ತದ. ಹಾಂ, ನೀನು ಆಕಿ ನರ್ಸ್ ಬಾ ಅಮ್ಮನ ಕರ್ಕೊಂಬರ್ತಾಳ. ಅಷ್ಟ್ರಾಗ ನಿಂದು ಕೂಸು ಹೊರಗೆ ಬರ್ತದ. ನೀನು ಏನು ಗಾಬರಿ ಪಡ್ಕೋಬೇಡ. ಹಾಂ, ಕೂಸಿನ ಮಾರ್ಗೆಲ್ಲ ಚಲೋ ಐತಿ, ನಾನು ನೋಡೇನ. ಹಾಂ. ಅಯ್ಯೋ ಆಗಲ್ತಕ್ಕ, ನನಗೆ ಸಾಯ್ತೀನಿ. ಅಯ್ಯೋ ದೇವ್ರೇ ಕಾಪಾಡಪ್ಪ ತಂದೆ. ಅಮ್ಮ ಆತ ನೋಡು, ನಾ ಮುದ್ದಾಗಿರೋ ಒಂದು ಹೆಣ್ಮಗ ಹುಟ್ಟದ ಇಲ್ಲಿ ನಿನ್ನ ಪಕ್ಕದಾಗ ಮಕ್ಕೊಂದದ ನೋಡು. ಅಯ್ಯೋ ಶಿವನ, ಏನೇವ ನಮ್ಮ ಲಕ್ಷ್ಮಿಗೆ ಎಂಥ ಮಗಳು ಹುಟ್ಟುಬಿಟ್ಟದ. ಅಲ್ಲ ಈಗ ನೋಡ್ರಿ ಕೆಂಪಗ ಸುಂದ್ರ ಇದ್ದಂಗೆ ಅದಾಳ. ಈಗೀಗ ನೋಡ್ರಿ ಕರ್ರಂದು ಮಗಳು ಹುಟ್ಟಿಬಿಟ್ಟದಲ್ಲ. ಯವ್ವ ಹುಡುಗ ಹುಟ್ಟಿದು ಹೆಣ್ಣು ಮಗಳು ಹುಟ್ಟೈತ. ಕೆಂಪಗರ ಹುಟ್ಟಬೇಕ ಇಲ್ಲ? ಇದು ಹೋಗಿ ಕರ್ಗ ಬೇರೆ ಹುಟ್ಟದಲ್ಲ. ಯವ್ವ ತಾಯಿ ಏನು ಮಾಡೋದು? ನಂಗೆ ಹೆಣ್ಮಗು ಆತ. ಅಯ್ಯೋ ನಂಗೆ ಭಾಳ ಖುಷಿ ಆಗತ್ತದ. ಹೆಣ್ಮಗು ಅಂತೇಳಿ ನನ್ನ ಮಗು ಹೆಂಗದ ನಾನು ನೋಡ್ಬೇಕು. ಅಯ್ಯೋ ಶಿವನ, ನನಗೆ ಯಾಕೆ ಎಂಥ ಕೂಸು ಹುಟ್ಟೈತಿವ್ವ. ನಾನು ನೋಡೋರಿಂತ ಚಂದ ಅದನ, ನನ್ನ ಗಂಡು ಚಲೋ ಅದಾನ. ಈ ಕೂಸು ನೋಡಿದ್ರೆ ಹಿಂಗೆ ಹುಟ್ಟುಬಿಟ್ಟತಿ. ನನ್ನ ಗಂಡಿಗೆ ನಾನು ಏನಂತ ಹೇಳಿ ಹೆಣ್ಣು ಮಗು ಆಗೈತಂತ ಖುಷಿ ಪಡ್ಲಾ, ಕರ್ರಗ ಹುಟ್ಟಿತ್ತಂತ ದುಃಖ ಪಡ್ಲಾ? ನನ್ನ ಗಂಡಿಗೆ ಬೇರೆ ಗಂಡು ಮಗು ಬೇಕಾಗಿತ್ತು. ಗಂಡು ಮಗು ಹುಟ್ಟೆ ಕರ್ರಗ ಹುಟ್ಟಿದ್ರು ತಡ್ಕೋತಿದ್ದ. ಆದರೆ ಇದು ಹೆಣ್ಣು ಮಗು ಹುಟ್ಟೆ ಕರ್ರಗ ಹುಟ್ಟುಬಿಟ್ಟತಿ. ಏನು ಮಾಡಲಿ ಅಕ್ಕ ನಾನು? ಅಕ್ಕ ಏನು ಮಾಡಲ್ವೇ ನಾನು? ಅಯ್ಯೋ ಏನಾಗ್ತದ, ಎಲ್ಲ ಮಕ್ಕಳು ಅಲ್ಲೇನ? ಹೆಣ್ಣಾದ್ರೇನ ಗಂಡಾದ್ರೇನ? ಹೆಂಗೆ ಹುಟ್ಟಿದ್ರೇನ? ಮುಂದೆ ತಾವ ಚಂದ ಆಗ್ತಾವು. ಸುಮ್ಮನೆ ಹುಟ್ಟಿದಾಗ ಹಿಂಗೆ ಇರ್ತಾವ, ಆಮೇಲೆ ಬರ್ಬರ್ತಾ ತಾವ ಚಂದ ಆಕ್ಕಾವ. ಅಯ್ಯೋ ಗೊತ್ತಿಲ್ಲ ಅಜ್ಜಿ ನಿನಗೆ ನನ್ನ ಗಂಡನ ಬಗ್ಗೆ. ಅವ್ನು ಮೊದಲು ಹೇಳಿದ್ದ ಹೊಟ್ಟೆಯಾಗ ಗಂಡು ಮಗುನೇ ಇರ್ಬೇಕು, ಅಕಸ್ಮಾತ್ ಹೆಣ್ಣು ಮಗು ಆದ್ರೆ ನಿನ್ನಂಗೆ ಚಂದ ಇರ್ಬೇಕು. ಅದೇನಾರ ಎತ್ತರ ಹೆಂಗಾರ ಹುಟ್ಟಿತ್ತಂದ್ರೆ ಅದನ್ನ ನಾನು ಓದತಿ ಪಿಗಿಸಿತನಂತ ಹೇಳಿದ್ದ. ಈಗ ನನ್ನ ಮಗಳ ಗತಿ ಏನು? ಅಯ್ಯೋ ದೇವ್ರ, ಯಾಕೆ ನನಗೆ ಹಿಂಗೆ ಮೋಸ ಮಾಡಿದೆ? ಯಾಕೆ ಹಿಂಗೆ ಮೋಸ ಮಾಡಿದೆ? ನೀನು ಚಿಂತೆ ಮಾಡಬೇಡ, ಇದಕ್ಕೊಂದು ನಾನು ಉಪಾಯ ಮಾಡ್ತೇನೆ, ನೀನು ಸುಮ್ಮನಿರು. ಏನು ಉಪಾಯ ಮಾಡ್ತೀಯ ಅಕ್ಕ? ಏನಕ್ಕಿಗೇನು ಬಣ್ಣ ಹಚ್ಚಿಡಕ್ಕಾಗತ್ತೇನು? ಹಂಗೆ ಮಾಡೋಣ, ಬಣ್ಣನ ಹಚ್ಚನು, ಸುಮ್ಮನೆ ಇರ. ಲಕ್ಷ್ಮಿ ಇವತ್ತು ನನ್ನ ಹೆಂಡತಿದ ಡಿಲಿವರಿ ಆಗ್ಬೋದು. ಆಗೈತೆ ಏನಾಗತ್ತಂತ ನೋಡುನು. ಹೋಗಿ ಕೂಸು ನೋಡು ಆಸೆ ಆಗೈತಿ. ಹೆಂಗಿರ್ಬೇಕೋ ಅಲ್ಲಿ ಪುಟ್ಟಕ್ಕ ಹೇಳಿದ ಬ್ಯಾನ್ ಬಂದಾವಂತೇಳಿ. ಈಗ ಡಿಲಿವರಿ ಆದರೂ ಆಗಿರ್ಬೋದು. ನೋಡುನು. ಅಯ್ಯೋ ಲಕ್ಷ್ಮಿ, ಏನಿದ? ಇದು ಯಾರ ಮಗು? ಹಾಂ, ಯಾರ ಮಗು ಇದ? ನನ್ನಂಗೂ ಇಲ್ಲ ನಿನ್ನಂಗೂ ಇಲ್ಲ ಅಂದ್ರೆ ಇದು ಯಾರ ಮಗು? ಬಾಯ್ ಬಿಡ. ಅಲ್ಲೋ ಬಾಡ್ಯ, ಹಿಂಗ್ಯಾಕಂತೀಯೋ? ಅದು ನಿಂದ ಮಗು ಅಲ್ಲ. ದೇವ್ರ ನೀವಿಬ್ರು ಬೆಳಗಿದ್ರನಾತ ಕೂಸನ್ ಕರ್ರಗ ಕೊಡ್ಬಾರ್ದಂತೀರ ಆಯ್ತೇನು? ಹಾಂ, ಅದು ದೇವ್ರು ಕೊಟ್ಟಿರೋ ಬಣ್ಣ. ಏನು ಮಾಡೋಕ್ಕಾಗ್ತದೆ? ಆಕೇನು ಅದನ್ನ ಹಚ್ಚಿ ಹುಟ್ಟಾಳೇನು? ಕೇಳೋದು ನೋಡು ಪದ್ಧತಿ. ಏ ಮುದೇಕಿ, ನೀನು ಸುಮ್ಮನೆ ಇರ್ಲಿಂದ ಎದ್ದು ನಡೆದು ಬಿಡ. ಇದು ನಂದು ನನ್ನ ಹೆಂಡ್ತಿದು ಪರ್ಸ್ನಲ್ ವಿಷಯ ಐತಿ. ಇದಕ್ಕೆ ನೀನು ಅಡ್ಡಿ ಬರಬೇಡ. ಇಲ್ಲಿಂದ ತನ್ನಗ ನಡೆದಿ ಚಲೋ, ಇಲ್ಲ ನಾನು ಮಾತ್ರ ನಿನ್ನ ಸುಮ್ಮನೆ ಬಿಡಂಗಿಲ್ಲ. ನಡಿ ಇಲ್ಲಿಂದ. ಅಯ್ಯ ಶಿವನ, ನಿಮ್ಮ ಮನೆ ವಿಚಾರ ನನಗೆ ಎದಕ್ಕೆ ಬೇಕಾಗಿದೆ? ಹೋಗ್ತಾನೆ ನಾನು ಈಗ. ಈ ಮಗು ಒಂದು ನಿಮಿಷನೂ ನಮ್ಮ ಮನೆಯಾಗ ಇರಬಾರ್ದು. ಇದು ನನ್ನ ಕಣ್ಣು ಮುಂದೆ ಇರಬಾರ್ದು. ವೈನಿ, ಅದನ್ನು ತೊಗೊಂಡು ಹೋಗಿ ತೆತ್ತರ ತಿಪ್ಪಿಗೆ ಬಿಸಾಕ್ ಬರ್ರಿ. ಅಯ್ಯೋ ರೀ, ಬೇಡ ರೀ, ಅದನ್ನ ಕಷ್ಟಪಟ್ಕೊಂಡೆ ಹೆತ್ತ ಅವತ್ತಾನೆ. ಈಗ 9 ತಿಂಗಳು ಹೊಟ್ಟೆಯಾಗಿ ಇಟ್ಕೊಟ್ಟದನ್ನ ಬೆಳೆಸೀನಿ. ಬ್ಯಾಡ್ರಿ, ನಿಮ್ಮ ಕೈ ಮುಗಿತನು. 9ರಾಗದು 7ರಾಗ ಡಿಲಿವರಿ ಆಗ್ಬಿಟ್ಟತ್ತೆ. ಅದು ಮುಂದೆ ತಾನೇ ಚಂದಾಗ ಆಗ್ತದ್ರಿ. ಕೈ ಮುಗಿತೇನ್ರಿ, ನಿಮ್ಮ ಕಾಲು ಹಿಡ್ಕೊತೀನಿ. ಅದು ನನ್ನ ಮಗಳೈತ್ರಿ, ಅದನ್ನ ತಿಪ್ಪಿಗೆಸಿ ಬ್ಯಾಡ್ರಿ. ರೀ, ನಿಮ್ಮ ಮಗಳ್ರಿ ಅದು. ಲಕ್ಷ್ಮಿ, ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ರೆ ಸರಿ. ಇಲ್ಲ ಅಂದ್ರೆ ನಿನ್ನ ಮನೆ ಬಿಟ್ಟು ಹೊರಗಾಕಿ ಇನ್ನೊಬ್ಬಕಿನ ಕರ್ಕೊಂಬಂದ ಮದುವೆ ಮಾಡ್ಕೊಂಡು ಇರ್ಬೇಕಾಗತ್ತೆ. ನಾನು ಬಾಯಿ ಮುಚ್ಕೊಂಡಿರ. ವೈನಿ, ಆ ಕೂಸಿನ ತೊಗೊಂಡು ಹೋಗಿ ತಿಪ್ಪಿಗೆ ಬಿಸಾಕ್ ಬರ್ತಾರ. ನಾನು ವೈಲ್ಯೋ. ಅಲ್ಲೋ, ಏನು ಮಾತಾಡತ್ತೀಯ ನೀನು? ಅಲ್ಲ, ಹುಟ್ಟಿದ ಮಗುನ, ಹುಟ್ಟಿದ ಹಸುಗಸನ ತಿಪ್ಪೆ ಹೋಗಿ ಅನ್ನೋಂಗ ಹೆಂಗಾರ ಬಾಯಿ ಬರ್ತೈತ ನಿನಗೆ? ನೀವು ಹೋಗ್ಯಂಗಿಲ್ಲಲ್ಲ, ನಾನು ತೊಗೊಂಡು ಹೋಗಿ ಬಿಸಾಕಿ ಬರ್ತಾನೆ. ಚೀಚಿ ಇದ್ರ ಮಕ್ಕ ನೋಡಕ್ಕೂ ನನಗೆ ಅಸಹ್ಯ ಆಗತೈತಿ. ಥೂ, ಹೆಂಗಾರ ಐತ ದರಿದ್ರದ್ದು. ನನ್ನ ಮಗಳಾಗಿ ಹುಟ್ಟೈತಿ, ಇದನ್ನು ಮಾತ್ರ ನಾನು ಸುಮ್ಮನೆ ಬಿಡಂಗಿಲ್ಲ. ಅಯ್ಯೋ ರೀ, ನಿಮ್ಮ ಕಾಲು ಹಿಡ್ಕೊತೀನಿ. ನನ್ನ ಕೂಸನ್ನ ಬಿಟ್ಬಿಡ್ರಿ. ಅದನ್ನ ಎಲ್ಲಿ ಓದೋಗಿ ಬೇಡ್ರಿ, ಕೈ ಮುಗಿತೀನಿ. ಅದನ್ನ ಬಿಸಾಕ್ಬೇಡ್ರಿ. ಅಲ್ಲೋ, ನಿನಗೇನು ಹುಚ್ಚಿಡ್ದತ್ತು? ಈ ರೀತಿ ಮಾಡೋದು ತಪ್ಪಾಗ್ತದ.
ಅದು ಹೆಂಗಾರ ಇರಲಿ, ಅದು ನಿನಗೆ ಹುಟ್ಟಿರೋ ಮಗು. ಹೆಂಗಾರ ಇದ್ರೂ ಅದನ್ನು ಮುದ್ದು ಮಾಡೋ ಕಲಿಯೋ. ಹೆಣ್ಮಗು ಹುಟ್ಟೈತಂತ ಈ ರೀತಿ ಮಾಡೋದು ತಪ್ಪಾಗ್ತದ. ಜೀವನದಾಗ ಭಾಳ ಅನುಭವಿಸ್ಬೇಕಾಗ್ತದ. ನನ್ನ ಮಾತು ಜರ ಕೇಳು. ವೈನಿ, ನೀವೇನು ಮಾತಾಡೋಕೆ ಹೋಗ್ಬೇಡ್ರಿ. ನೋಡು, ನೀನು ಸುಮ್ಮನೆ ಸರದು ಬಿಡು. ಇನ್ನೊಂದು ಇದಿಲ್ದರ ಇನ್ನೊಂದು ಮಗು ಆಗ್ತದೆ ನನಗೆ ಇದು ಬೇಡ. ನೋಡು, ಇವಾಗ ಹೇಳತ್ತಾನ, ನಿನಗೆ ನಾನು ಬೇಕಂತಂದ್ರೆ ಇದನ್ನು ಬಿಡ್ಬೇಕು, ಇದು ಬೇಕಂದ್ರೆ ನಾನು ಬಿಡ್ಬೇಕು. ಏನು ಮಾಡ್ತಿದ್ದಿ ಹೇಳು. ಅಯ್ಯೋ, ನೀವು ಹಿಂಗಂದ್ರೆ ಹೆಂಗ್ರಿ? ಹಿಂಗೆಲ್ಲ ಅನ್ಬೇಡ್ರಿ. ನನಗೆ ನಿಮ್ಮನ್ನು ಬಿಟ್ಟರೆ ಯಾರೂ ಇಲ್ಲ, ಮಗುನ ಬಿಟ್ಟರೆ ಯಾರೂ ಇಲ್ಲ. ಈಗ ನೀವು ಹುಟ್ಟಿರೋ ಮಗುನ ತೊಟ್ಟಿಗೆ ಬಿಸಾಕಿ ಬರ್ತೇನಂದ್ರೆ ನಾನು ಹೆಂಗ್ರಿ ಸಹಿಸ್ಕೊಲಿ? ಅದು ಹೆಂಗೆ ಇದ್ರು ನನ್ನ ಮಗಳ್ರಿ, ನನ್ನ ಮಗಳು. ಹಾಗಾದ್ರೆ ನನ್ನ ಬಿಟ್ಟು ಹೋಗಕ್ಕೆ ತಯಾರದೇನ? ಕಟ್ಕೊಂಡಿರೋ ಗಂಡನ ಈ ಮಗಳ ಸಲುವಾಗಿ ಬಿಟ್ಟು ಹೋಗಕ್ಕೆ ತಯಾರದೇನ? ಹೇಳ. ಅಲ್ಲ ಹುಚ್ಚ, ಏನು ಮಾತಾಡತ್ತೀವ ನೀನು? ವೈನಿ, ನೀವು ಸುಮ್ಮನೆ ಇರ್ರಿ. ಹೇಳ, ಈ ಮಗಳ ಸಲುವಾಗಿ ನಾನು ಬಿಟ್ಟು ಹೋಗಕ್ಕೆ ತಯಾರದೇನ? ನೀನು ಏನಾರ ಬಿಟ್ಟು ಹೋದ್ರೆ ನಾನು ಇನ್ನೊಂದು ಮದುವೆಗೆ ನನ್ನ ಗಂಡು ಮಗು ಯಾರು ಕೊಡ್ತಾರೋ ಅವ್ರನ್ನ ಮದುವೆ ಆಗ್ತಾನೆ. ನಿನ್ನ ಈ ಮನೆಯಿಂದ ಹೊರಗೆ ಹಾಕ್ತಾನೆ. ಹೇಳ, ನಿನಗೆ ಈ ಮಗಳು ಬೇಕೋ ನಾನು ಬೇಕೋ? ನಾನು ಹೀಗೆ ಕೇಳಿದ್ರೆ ಏನಂತ ಹೇಳಿ? ಸರಿ, ನನಗೆ ನನ್ನ ಮಗಳ ಬೇಕು. ನನಗೆ ನನ್ನ ಮಗಳ ಬೇಕು. ನನ್ನ ಮಗಳನ್ನ ನನಗೆ ಕೊಟ್ಬಿಡಿ. ನಾನು ತಗೊಂಡು ಇಲ್ಲೇ ಎಲ್ಲೋ ಯಾವುದೋ ಮೂಲೆಯಲ್ಲಿ ಇರ್ತೀನಿ. ನೀನು ಈ ಮನೇಲಿ ಇರೋ ಹಂಗಿಲ್ಲ. ಈ ಮನೆ ಬಿಟ್ಟು ತೊಲಗಬೇಕು. ಈ ಕೂಸನ್ ಕರ್ಕೊಂಡು ಎಲ್ಲಾದರೂ ತೊಲಗು. ನನ್ನ ಮುಂದೆ ಕಣ್ಣಿಗೆ ಕಾಣಿಸ್ಕೋಬೇಡ. ನಾನು ಬೇಕು ಅಂದ್ರೆ ಈ ಕೂಸನ್ ಬಿಟ್ಟು ನನ್ನ ಜೊತೆಗಿರು. ನಿನಗೆ ಚೆನ್ನಾಗಿರೋ ಒಂದು ಗಂಡು ಮಗುನ ಕೊಡ್ತಾನೆ. ಇದ್ರ ಮೇಲೆ ನಿನ್ನಿಷ್ಟ. ಹಾಗನ್ಬೇಡ್ರಿ, ಹಾಗನ್ಬೇಡಿ. ಈ ಮನೆಯಲ್ಲಿ ಕೆಲಸ ಹೇಳ್ತಾರ, ಒಂದು ಮೂಲೆಯಲ್ಲಿ ಇರ್ತೀನಿ ನನ್ನ ಮಗಳನ್ನ ಕರ್ಕೊಂಡು. ಆದ್ರೆ ಈ ಮನೆ ಬಿಟ್ಟು ನಾನು ಹೋಗಲ್ಲ, ಈ ಮನೆ ಬಿಟ್ಟು ನಾನು ಹೋಗಲ್ಲ.